ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ದಿನ ಶನಿವಾರ ಆಗಿರೋದ್ರಿಂದ ನಮ್ಮಪ್ಪ ನನಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ದೇವಸ್ಥಾನ ಇರುವುದು ಬಂದು ಲಕ್ಕೂರಿನಲ್ಲಿ ಇರುವಂತಹ ಶ್ರೀ ಬಾಲಾಂಜನೇಯ ಸ್ವಾಮಿ ಟೆಂಪಲ್. ಸೊ ಈ ಅಡ್ರೆಸ್ ಯಾರಿಗ್ಯಾರಿಗೆ ಗೊತ್ತಿಲ್ವೋ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ. ಮಾಲೂರಿನಿಂದ ನೀವು ಚಿಕ್ಕ ತಿರುಪತಿ ರೀಚ್ ಆದರೆ ಚಿಕ್ಕ ತಿರುಪತಿಯಿಂದ ಆಲ್ಮೋಸ್ಟ್ 4 to 5 ಕಿಲೋಮೀಟರ್ಸ್ ಆಗುತ್ತೆ ಲಕ್ಕೂರಿಗೆ. ಸೊ ಅಲ್ಲಿಂದ ನೀವು ಯಾರು ಕೇಳಿದ್ರೂ ಬಾಲಾಂಜನೇಯ ಸ್ವಾಮಿ ಟೆಂಪಲ್ ಎಲ್ಲಿದೆ ಅಂತ ನಿಮಗೆ ತಿಳಿಸ್ತಾರೆ. ಮಾಲೂರಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ತುಂಬಾ ಲಾರೀಸ್ ಟ್ರಾನ್ಸ್ಪೋರ್ಟಿಂಗ್ ತುಂಬಾ ಆಗ್ತಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಗೂಡ್ಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ. ರೋಡ್ ಎಲ್ಲ ಕಡೆ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ಸ್ವಲ್ಪ ದೂರದ ಮಟ್ಟಿಗೆ ಮಾತ್ರ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ದೇವಸ್ಥಾನವರೆಗೆ ಕೂಡ ರೋಡ್ ಅವರು ಪ್ರಾಪರಾಗಿ ಹಾಕಿರಲಿಲ್ಲ, ತುಂಬಾ ಹಳ್ಳ ಕೊಳ್ಳಗಳೇ ಇತ್ತು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಕೆಲವೊಂದು ಸಣ್ಣ ಸಣ್ಣ ಟೆಂಪಲ್ಸ್ ಇದೆ. ಸೊ ಹಾಗೆ ನೀವು ನೋಡ್ತಾ ಹೋಗ್ಬೋದು. ಇದು ಬಂದು ಲಕ್ಕೂರ್. ನೀವು ಅಕಸ್ಮಾತ್ ಮಾಲೂರಿನಿಂದ ಹೋಗ್ತಿದ್ರೆ 2 ರೋಡ್ ಬರುತ್ತೆ. ಒಂದು ಲೆಫ್ಟ್ ಟರ್ನ್ ಮಾಡಿದ್ರೆ ಚಿಕ್ಕ ತಿರುಪತಿಗೆ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಲಕ್ಕೂರ್ಗೆ ಹೋಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಶ್ರೀ ಬಾಲಾಂಜನೇಯ ಸ್ವಾಮಿ ಟೆಂಪಲ್ ಅಂತ. ದಾರಿ ಎಲ್ಲ ಇರುತ್ತೆ ನಿಮಗೆ, ಅಲ್ಲಿ ಆರೋ ಮಾರ್ಕ್ಸ್ ಹಾಕಿರ್ತಾರೆ, ನೀವು ಅದನ್ನು ನೋಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿರುವಂತಹ ರೋಡ್ ಬಂದು ಮಣ್ಣಿನ ರೋಡು ಆಯಿತಾ. ಇಲ್ಲಿ 2 ವೀಲರ್ಸ್ ಮತ್ತು ಕಾರುಗಳು ಸ್ವಲ್ಪ ಬರುತ್ತೆ, ಅಷ್ಟು ಮಾತ್ರ ಹೋಗೋಕ್ಕಾಗೋದು. ಮತ್ತು ಅಲ್ಲಿ ಆಟೋ ಫೆಸಿಲಿಟೀಸ್ ಕೂಡ ಇಲ್ಲ. ನೀವು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಓನ್ ವೆಹಿಕಲಲ್ಲೇ ಬರಬೇಕಾಗತ್ತೆ. ಮತ್ತು ನೀವು ನಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಏನಕ್ಕಂದರೆ ಸುಮಾರು ಇವಾಗ ನಾನು ಬೋರ್ಡ್ ತೋರಿಸ್ದೆ ಇಲ್ಲ, ಅಲ್ಲಿಂದ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಮೇಲೇ ಇದೆ ಆ ದೇವಸ್ಥಾನ. ಈ ಥರ ಸಣ್ಣ ರೋಡ್ನಲ್ಲಿ ಇದೆ. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು, ಸಣ್ಣ ಸಣ್ಣ ಗುಡಿಸಲು ಹಾಕ್ಕೊಂಡು ಮುಂಚೆ ಇರುವವರು ಈಗ ಹೊರಟೋಗ್ಬಿಟ್ಟಿದ್ರು. ಸೊ ಅವ್ರದ್ದೆಲ್ಲ ಸಣ್ಣ ಸಣ್ಣ ಮನೆ ಇತ್ತು ಅಲ್ಲಿ. ಇಲ್ಲಿಂದ ನೀವು ರೈಟ್ ಕ್ರಾಸ್ ಮಾಡಿದ್ರೆ ನಿಮಗೆ ದೇವಾಲಯ ಸಿಗುತ್ತೆ. ನೋಡಿ, ಬರೀ ಈ ಥರನೇ ರೋಡ್ ಇದೆ, ಮಣ್ಣಿನ ರೋಡ್ ಅಷ್ಟೇ. ಮತ್ತು ಅಲ್ಲಿ ಕೆಲವೊಬ್ಬರು ಹುಣಸೆನೆಲ್ಲ ಕೀಳ್ಕೊತಿದ್ರು. ಸೊ ಈ ದೇವಸ್ಥಾನ ಬಂದು ಬರೀ ಸ್ಯಾಟರ್ಡೇಸ್ ಮಾತ್ರ ಓಪನ್ ಆಗೋದು ಅಷ್ಟೇ. ವಾರದಲ್ಲಿ ಒಂದು ಸಲ ಮಾತ್ರ ಓಪನ್ ಆಗುತ್ತೆ. ನೀವು ಯಾವುದೇ ದಿನ ಹೋದರೂ ಕ್ಲೋಸ್ ಇರುತ್ತೆ ಟೆಂಪಲ್. ಸೊ ಇಲ್ಲಿಂದ ನಾವು ಕೈ ಕಾಲೆಲ್ಲ ತೊಳ್ಕೊಂಡು ದೇವರ ದರ್ಶನ ಮಾಡೋಕ್ಕೆ ಹೊರಟ್ವಿ. ನೀವು ಈ ಥರ ಪ್ಲೇಸಸ್ಗೆ ಬರಬೇಕು, ತುಂಬಾ ಪೀಸ್ ಸಿಗುತ್ತೆ. ಸೊ ಈಗ ದೇವರ ದರ್ಶನ ಮಾಡೋಕ್ಕೆ ಹೊರಟ್ವಿ. ನಾವು ಹೋಗಿದ್ದು 11 ಹಂಗೆ, ಆವಾಗ ಯಾರೂ ಅಷ್ಟು ಜನ ಸೇರಿರಲಿಲ್ಲ. ಬಟ್ 1 hour ಆದಮೇಲೆ ಮಂಗಳಾರತಿ, ಮಹಾಮಂಗಳಾರತಿ ಆಗೋದು 12:30 ಸ್ಟಾರ್ಟ್ ಆಗುತ್ತೆ. ಅವ್ರು ತುಂಬ ಜನನೇ ಸೇರಿಬಿಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲಂಕಾರ.
ನೋಡಿ ಈ ಥರ ದೇವರ ನಾಮಗಳೆಲ್ಲ ಹಾಡಿಕೊಂಡು ಎಷ್ಟು ಚೆನ್ನಾಗಿ ಇತ್ತು ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು ಹೋಗಿ ಅಲ್ಲಿ. ಮಹಾಮಂಗಳಾರತಿ ಆದ ನಂತರ ಮುಂದೆ ಇನ್ನೊಂದು ದೇವರಿರುತ್ತೆ, ಆಂಜನೇಯ ಸ್ವಾಮಿ ಮುಂದೆ ನೀವು ನೋಡ್ತಿರ್ಬೋದು. ಇದನ್ನು ಎತ್ತಿ ಮೆರವಣಿಗೆ ಮಾಡ್ತಾರೆ, 3 ರೌಂಡ್ಸ್ ಸುತ್ತಾರೆ. ಇದು ನೋಡಿ ಇನ್ನೊಂದು ಆಂಜನೇಯ ವಿಗ್ರಹವನ್ನು ದೇವರ ಮುಂದೆ ಅಲಂಕಾರ ಮಾಡಿರ್ತಾರೆ. ನೋಡ್ತಿರೋ ಹಾಗೆ ದೇವರ ಸುತ್ತ ಇದು 3 ರೌಂಡ್ಸ್. ಹಾಗೆ ಅಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಹಾಕಿದ್ರು ಫ್ರೀಯಾಗಿ. ನಿಮಗೆ ಏನೇನಾದರೂ ಪ್ರಾಬ್ಲಮ್ ಇದ್ದರೆ ಸೊಂಟ ನೋವು ಅದು ಇದು ಅಂತ ಅಲ್ಲೆಲ್ಲ ಚಿಕಿತ್ಸೆ ಫ್ರೀಯಾಗಿ ಅಡ್ವೈಸಸ್ ನೀಡ್ತಿದ್ರು. ಅದಕ್ಕೆ ಉಪಯೋಗವಾಗುವಂತೆ ಅಲ್ಲಿ ಔಷಧಿನೂ ಕೊಡ್ತಾರೆ, ಬಟ್ ಅದಕ್ಕೆ ನೀವು ಪೇ ಮಾಡಬೇಕಾಗತ್ತೆ. ಸೊ ಹೀಗೆ 3 ಸುತ್ತು ಸುತ್ತಿಸಿದ ನಂತರ ದೇವ್ರನ್ನ ಒಳಗಡೆ ಇಟ್ಬಿಡ್ತಾರೆ. ಸೊ ಇದೆಲ್ಲ ಮಹಾಮಂಗಳಾರತಿ ಆದಮೇಲೆ ಇದೆಲ್ಲ ಪೂಜೆ ಆಗೋದು. ಇನ್ನೊಂದು ಈ ದೇವಸ್ಥಾನ ಪಕ್ಕದಲ್ಲೇ ಇನ್ನೊಂದಿದೆ ಮಾರಮ್ಮನ ಗುಡಿ. ಅಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಬಟ್ ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಸ್ಟೋರೇಜು ಇರಲಿಲ್ಲ. ಸೊ ಅದರಿಂದ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಆದರೆ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ, ಅಥವಾ ನೀವೇ ಹೋದರೆ ನೀವು ಖಂಡಿತ ಅದನ್ನು ಒಮ್ಮೆ ವಿಸಿಟ್ ಮಾಡಲೇಬೇಕು ಅಂತ ಹೇಳ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ರು ಅಲ್ವಾ. ಸೊ ದೇವರೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ವಾರಕ್ಕೆ 1 ದಿನ ಮಾತ್ರ ಪೂಜೆ ಮಾಡೋದ್ರಿಂದ ಒಬ್ಬರು ಯಾರಾದರೂ ಬಂದು ಪೂಜೆ ಮಾಡಿಸ್ತಾರೆ. ಸೊ ಅವರು ಪ್ರಸಾದ ಕೂಡ ಕೊಡ್ತಾರೆ. ನಾವು ಪ್ರಸಾದ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.